ಧನುಸ್ಸು ರಾಶಿ ಈ ದಿವಸ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಧನ, ತಮ್ಮ ವಿದ್ಯಾಕ್ಷೇತ್ರಕ್ಕೆ ಬೇಕಾದಂತಹ ಒಂದಷ್ಟು ಅನುಕೂಲತೆಗಳು, ಇನ್ಯಾವುದು ಪಠ್ಯ ಪರಿಕರಗಳು, ಹಣ ಅಥವಾ ಬಟ್ಟೆ ಇತ್ಯಾದಿಗಳ ಸಹಾಯ ಬೇರೆಯವರಿಂದ ಆಗ್ತಕ್ಕಂಥದ್ದು, ನೌಕರಿಯನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಬಡ್ತಿಯ ಸೂಚನೆ, ಒಂದಷ್ಟು ಸವಲತ್ತುಗಳು ಸಿಕ್ಕುವಂತಹ ಖುಷಿ, ಜೊತೆಗೆ ಕೆಲಸಗಾರರಿಗೆ ಸಂಬಳ ಹೆಚ್ಚು ಸಿಕ್ಕತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಹೀಗಾಗಿ ಎಲ್ಲ ವರ್ಗದವರಿಗೂ, ಎಲ್ಲ ಕ್ಷೇತ್ರದವರಿಗೂ ಒಂದಷ್ಟು ಉತ್ತಮವಾದಂತಹ ವಾತಾವರಣ ಇರತಕ್ಕಂತಹ ದಿವಸ. ಮಾತು ತುಂಬಾ ತೂಕವಾಗಿರಬೇಕು. ಯಾಕೆ ಅಂತಂದ್ರೆ ಮಾತನ್ನ ಬಹಳ ಹಗುರವಾಗಿ ಮಾತಾಡಿ, ನಿಮ್ಮ ಯೋಗ್ಯತೆಯನ್ನ, ನಿಮ್ಮ ಸ್ಥಾನಮಾನವನ್ನ ಕಡಿಮೆ ಮಾಡ್ಕೊಳ್ಬಾರ್ದು, ಕಳ್ಕೊಳ್ಬಾರ್ದು, ಅವಮಾನಕ್ಕೆ ಈಡಾಗಬಾರ್ದು, ಬೇರೆಯವರು ನಿಮ್ಮನ್ನ ತುಚ್ಛೀಕರಿಸುವ ಹಾಗೆ ಆಗಬಾರದು ಅಂತಕ್ಕಂಥದ್ದು ಇಲ್ಲಿಯ ವಿಚಾರ. ಇಂದ್ರಾಣೀ ದೇವಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಸ್ನೇಹಿತರು ಎಲ್ಲ ನಿಮ್ಮ ವಿಚಾರವಾಗಿ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ನಿಮ್ಮ ಅಭ್ಯುದಯ ಅಥವಾ ನಿಮ್ಮ ಬೆಳವಣಿಗೆ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಇವೆಲ್ಲವನ್ನ ನೋಡಿ ಅವರು ಹೆಚ್ಚು ಸಂತೋಷವನ್ನ ಪಡ್ತಕ್ಕಂಥದ್ದಾಗತ್ತೆ. ಕುಟುಂಬ ಸದಸ್ಯರ ಸುರಕ್ಷತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮನೆಯಲ್ಲಿರತಕ್ಕಂಥವರ ರಕ್ಷಣೆ ಮಾಡುವುದರ ಬಗ್ಗೆ, ಅವರನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ನಿಮ್ಮ ಗಮನ ಹೆಚ್ಚಾಗಿರಬೇಕಾಗತ್ತೆ. ಯಾಕೆ ಅಂತಂದ್ರೆ ಕೆಲಸದ ನಿಮಿತ್ತ ನಿಮ್ಮ ಪಾಡಿಗೆ ನೀವು ಎಲ್ಲೋ ಪ್ರಯಾಣವನ್ನ ಮಾಡ್ತಾ ಇದ್ದು, ಯಾವುದೋ ದೂರಾದೇಶಗಳಲ್ಲಿ ವಾಸಿಸ್ತಾ ಇದ್ರೆ ಮನೆಯವರ ಗತಿ ಏನು, ಅವರ ಕಥೆ ಏನು, ಇದರ ಬಗ್ಗೆ ಸ್ವಲ್ಪವಾದರೂ ಆಲೋಚನೆ ಇರಬೇಕಾಗತ್ತೆ. ಕೆಲಸವೂ ಕೂಡ ಹೆಚ್ಚಾಗತ್ತೆ. ಇದರಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ಏನು ಬಳಲು ಬಿಡ್ತೀರಿ, ಸುಸ್ತಾಗತ್ತೆ. ಇದು ನಿಮಗೆ ತೊಂದರೆಯನ್ನ ಮಾಡ್ತಕ್ಕಂಥದ್ದು. ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ವಿಶಿಷ್ಟವಾದಂತಹ ಶಕ್ತಿಯನ್ನ ಕೊಡ್ತಕ್ಕಂತಹ ಹನುಮಂತನನ್ನ, ಆಂಜನೇಯನನ್ನ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಈ ದಿವಸ ಯಾವುದೇ ಕೆಲಸದಲ್ಲೂ ಕೂಡ ಆತುರಾತುರವಾದಂತಹ ನಿರ್ಧಾರಗಳು ಬೇಡ. ಏನೇ ಅನಿವಾರ್ಯ ಇರಲಿ, ನೀವು ನಿರ್ಧಾರ ಮಾಡಬೇಕಾದ್ರೆ ನಿಧಾನವಾಗಿ ಮಾಡಿ ಅನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ. ಕುಟುಂಬದ ಅಥವಾ ಸಂಬಂಧಿಕರ ಅಥವಾ ಸ್ನೇಹಿತರ ಮನೆಯಲ್ಲಿ ಹಿರಿಯರ ಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿರುತ್ತೆ. ಯಾರೋ ನಿಮ್ಮ ಸ್ನೇಹಿತರ ಮನೆಯಲ್ಲಿ ಹಿರೀಕರಿಗೋ, ಸಂಬಂಧಿಕರ ಮನೆಯಲ್ಲಿ ಹಿರೀಕರಿಗೋ, ಅಥವಾ ನಿಮ್ಮ ಆತ್ಮೀಯರ ಮನೆಯಲ್ಲಿ ವಯಸ್ಸಾದವರಿಗೋ ಏನೋ ಸಮಸ್ಯೆಗಳಿರುತ್ತೆ, ಏನೋ ವ್ಯತ್ಯಯಗಳಾಗತಕ್ಕಂತಹ ಸೂಚನೆ ಅಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಆಗ ವ್ಯತ್ಯಾಸವಾದರೆ ನಿಮ್ಮ ಯೋಜನೆಗಳೆಲ್ಲ ವಿರುದ್ಧವಾಗುತ್ತೆ, ಎಲ್ಲ ವಿಫಲವಾಗುತ್ತೆ, ಎಲ್ಲ ಉಲ್ಟಾಗತ್ತೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಅಯ್ಯೋ ಈ ರೀತಿ ತೊಂದರೆ ಆಯ್ತಲ್ಲ ಅಂತ ಹೇಳಿ ಅದನ್ನೇ ಆತಂಕಪಟ್ಟು ಮನಸ್ಸಿಗೆ ಹಚ್ಚಿಕೊಂಡು ಬೇರೆ ರೀತಿಯ ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ವಿದೇಶ ಪ್ರಯಾಣಕ್ಕೆ ಹೊರಟಿರ್ತಕ್ಕಂಥವ್ರಿಗೆ, ಹೋಗಬೇಕು ಅಂತ ಹೇಳಿ ಆಲೋಚನೆ ಮಾಡಿರ್ತಕ್ಕಂಥವ್ರಿಗೂ ಸ್ವಲ್ಪ ಅಡ್ಡಿ ಆಗತಕ್ಕಂತಹ ದಿವಸ ಇದು ಅಂತ ಹೇಳಿ ಎಚ್ಚರಿಸಬೇಕಾದಂಥದ್ದು. ವಿದೇಶದಿಂದ ಇಲ್ಲಿಗೆ ನಮ್ಮ ಮೂಲ ಸ್ಥಾನಕ್ಕೆ ಬರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಇದು ಅನ್ವಯವಾಗುತ್ತೆ. ಅವರಿಗೂ ಕೂಡ ಏನೋ ಒಂದು ರೀತಿಯ ಅಡ್ಡಿ ಅಥವಾ ಏನೋ ಸಮಸ್ಯೆಗಳು ಕಾಡುವಂಥದ್ದು. ಮಕ್ಕಳಿಗೆ ಸರಿಯಾದಂತಹ ಸಮಾಧಾನವನ್ನು ಹೇಳಬೇಕಾದಂಥದ್ದು ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ ಮಕ್ಕಳ ಚಟುವಟಿಕೆಗಳಲ್ಲಿ ಏನೋ ವ್ಯತ್ಯಯಗಳಿರುತ್ತೆ. ನೀವು ಆಡ್ತಕ್ಕಂತಹ ಮಾತು ಅವರ ಮೇಲೆ ಇನ್ನೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರಿ ಅವರು ದುರ್ನಡತೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಮಾಧಾನವನ್ನು ಹೇಳಬೇಕಾದ್ರೆ ನಿಮ್ಮ ಮೃದುವಾದಂತಹ ಭಾಷೆ, ನಿಮ್ಮ ಮಾರ್ಗದರ್ಶನ ಅವರ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀರ್ತಕ್ಕಂಥದ್ದಾಗತ್ತೆ. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಭಯ ಒಂದಷ್ಟು ನಿಮ್ಮನ್ನ ಕಾಡ್ತಕ್ಕಂಥದ್ದಾಗುತ್ತೆ. ಯಾವ ವಿಷಯದಲ್ಲಿ ನಿಮಗೆ ಆ ವಿಚಾರವೇ ಗೊತ್ತಿಲ್ಲವೋ, ಅದರ ಬಗ್ಗೆ ನೀವು ಆಲೋಚನೆಯನ್ನ ಮಾಡಿಲ್ವೋ ಅಂತಹ ವಿಷಯಗಳು ಭಯಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ, ಏನೋ ಬದಲಾವಣೆಗಳು ದಿನಚರಿಯಲ್ಲಿ ಕಾಣತಕ್ಕಂಥದ್ದು. ಅದರಿಂದ ಒಂದಷ್ಟು ಅಸಮಾಧಾನ ನಿಮಗೆ ಉಂಟಾಗ್ತಕ್ಕಂಥದ್ದು. ವ್ಯರ್ಥವಾಗಿ ಓಡಾಡ್ತಕ್ಕಂಥದ್ದನ್ನ ನಿಲ್ಲಿಸ್ಬಿಡ್ಬೇಕು. ವಿನಾಕಾರಣ ಓಡಾಟ ಮಾಡ್ತಿರಲ್ಲ, ಯಾವ ಉಪಯೋಗ ಇಲ್ಲದೆ ನೀವು ತಿರುಗುತ್ತಿರಲ್ಲ, ಅದು ಬೇಡ ಅಂತ ಹೇಳುವಂಥದ್ದು. ಹೇಳಿದ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಾರ್ಯಕ್ಷೇತ್ರ ಅಥವಾ ಕೆಲಸಕ್ಕೆ ನೀವು ಮುಂದಾಗಿ ಹೋಗಬೇಕಾಗತ್ತೆ.
ಅದರಿಂದ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಸಮಯ ಪರಿಪಾಲನೆಯನ್ನ ಅಗತ್ಯವಾಗಿ ಮಾಡಲೇಬೇಕಾದಂಥದ್ದು. ಯಾವಾಗ ಸಮಯ ಪರಿಪಾಲನೆಯನ್ನು ಮಾಡ್ತೀರಿ ಅದರಿಂದ ನಿಮ್ಮ ಮರ್ಯಾದೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮದೇ ಆದಂತಹ ಕೆಲವು ವಾದ ವಿವಾದಗಳನ್ನ ಈ ದಿವಸದ ಮಟ್ಟಿಗೆ ನೀವು ದೂರ ಇಟ್ಬಿಡಿ. ನನ್ನದೇ ಆದಂತಹ ಶೈಲಿಯಲ್ಲಿ ನಾನು ವಾದ ಮಾಡ್ತೀನಿ, ಗೆಲ್ತೀನಿ ಅಂತಕ್ಕಂತಹ ಒಂದು ಅಹಂಭಾವ ಏನೇ ಇದ್ರೂ ಕೂಡ ಅದು ಈ ದಿವಸ ಬೇಡ, ಅದು ಕೆಲಸಕ್ಕೆ ಬರುವುದಿಲ್ಲ, ಅದರಿಂದ ಉಪಯೋಗ ಇಲ್ಲ ಅಂತ ಹೇಳಿ ತಿಳಿಬೇಕಾಗತ್ತೆ. ಇಷ್ಟ ದೇವತಾ ಆರಾಧನೆಯನ್ನ ಮಾಡಿ. ಶುಭವಾಗಿ.